ಇಸ್ ಅ ಫ್ಯಾಮ್ ಐಸೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಅಂಗಡಿಯಿಂದ. ಬೆಳಗ್ಗೆ ಎದ್ದು 5 ಗಂಟೆಲಿ ಆಟ ಆಡೋಕೆ ಹೋಗಿದ್ದು ಬಂದೆ. ಆಮೇಲೆ ನನ್ನ ತಂಗಿ ಸ್ಕೂಲ್ಗೆ ಹೋಗಿದ್ದಾಳೆ. ಇವತ್ತು ವೆನ್ಸ್ಡೇ ಇವತ್ತು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಹೋಗೋಳೆ ಇವತ್ತು. ಆಮೇಲೆ ನಾಷ್ಟ ಆಯಿತು. ಬೆಳಗ್ಗೆ ಬಾತ್ ಮಾಡಿದರು. ಇವತ್ತು ನಾನು ನೆನ್ನೆನೂ ಹೋಮ್ವರ್ಕ್ ಮಾಡಲಿಲ್ಲ, ಇವತ್ತಾರು ಹೋಮ್ವರ್ಕ್ ಮಾಡ್ಕೋಬೇಕು ಕೂತ್ಕೊಂಡು. ಮ್ಯಾಕ್ಸ್ ನಮಗೇನಂದರೆ ಈಗ ಬೇಸಿಗೆ ರಜಾ 15 ದಿನ 20 ದಿನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಒಂದೇ ಒಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಗೆ ಯಾವ್ದು ಬೇಕು, ಮ್ಯಾಕ್ಸ್ ಬೇಕಂದರೆ ಮ್ಯಾಕ್ಸು, ಆ ಥರ ರೂಲ್ಸ್ ಮಾಡಿಲ್ಲ ಇಲ್ಲಿ ನಮ್ಮ ಸ್ಕೂಲಲ್ಲಿ. 1 to 10 ಒಂದು ಸೈನ್ಸ್ ತೊಗೋಬೇಕು, 1 to 11 to 20 ಮ್ಯಾಕ್ಸ್ ತೊಗೋಬೇಕು. ಹಂಗೆ ನನ್ನ ರೋಲ್ ನಂಬರ್ 16, ಅದಕ್ಕೆ ಹಂಗೆ ಮ್ಯಾಕ್ಸು ಕೊಟ್ಟಿದ್ದಾರೆ. ನಂಗೆ ಮ್ಯಾಕ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕು, ಒಂದೇ ಆ್ಯಕ್ಟಿವಿಟಿ. A4 ಶೀಟಲ್ಲಿ ಆರಾಮಾಗಿ ಮಾಡ್ತೀನಿ. ಅದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಅಂಗಡಿ ನೋಡ್ಕೊಳ್ಳೋಣ. ಓಕೆ ಫ್ಯಾಮ್, ಸೊ ಅಪ್ಪ ಅಂಗಡಿಗೆ ಬಂದರು. ಇಲ್ಲೂ ಪೂಜೆ ಮಾಡ್ತಾರೆ. ಏನಂದರೆ ಈಗ ಸೋಮವಾರ, ಬುಧವಾರ, ಶುಕ್ರವಾರ, ಆಮೇಲೆ ಭಾನುವಾರ ಆ ಥರ ದಿನವೂ ಸ್ನಾನ ಮಾಡ್ತಾರೆ. ಪೂಜೆ ಅವಾಗವಾಗ ಪೂಜೆ ಮಾಡ್ತಾರೆ. ಯಾವಾಗ ಸ್ನಾನ ಮಾಡ್ತಾರೆ ಅವಾಗ ಅಂಗಡಿಲೂ ಮನೇಲೂ ಪೂಜೆ ಮಾಡ್ತಾರೆ. ಅಂದರೆ ವಾರದ ದಿನ ಅಂತೂ ಮಾಡಲ್ಲ. ವಾರದ ದಿನ ಬಿಟ್ಟು ಇವತ್ತು ಬುಧವಾರ ಅಲ್ವ, ಇವತ್ತು ನಮ್ಮಮ್ಮ ಪೂಜೆ ಮಾಡಲ್ಲ. ಅದಕ್ಕೆ ನಮ್ಮಪ್ಪನೇ ಪೂಜೆ ಮಾಡಿಬಿಡ್ತಾರೆ. ಅಂದರೆ ನಮ್ಮಮ್ಮ ಏನಕ್ಕೆ ಪೂಜೆ ಮಾಡ್ತಾರೆ ಅಂದರೆ ಮನೆ ಹೊಡ್ಸ್ಬಿಟ್ಟು ಟೋಟಲ್ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಪೂಜೆ ಮಾಡ್ತಾರೆ. ಅದಕ್ಕೆ ಇವತ್ತು ಏನು ನಮ್ಮ ಮನೆ ಹೊಡ್ಸಲ್ಲ, ಏನು ವಾರ ಇಲ್ವಲ್ಲ, ಅದಕ್ಕೆ ನಮ್ಮ ಅಪ್ಪನೇ ಪೂಜೆ ಮಾಡಿಬಿಡ್ತಾರೆ. ಅಂಗಡಿಲೂ ಪೂಜೆ ಆಯ್ತು. ಈಗ ಮನೆಗೆ ಬಂದಿದ್ದೀನಿ. ಈಗ ಇನ್ನೊಂದು 1 ಅವರಲ್ಲಿ ಆ್ಯಕ್ಟಿವಿಟಿ ಮುಗಿಸೋಣ. ಏನು ಒಂದೇ ಆ್ಯಕ್ಟಿವಿಟಿ ಕೊಟ್ಟಿರೋದು, ಬೇಗ ಆ್ಯಕ್ಟಿವಿಟಿ ಮಾಡೋಲ್ಲ. ನೋಡಿ ಹೆಂಗೆ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ. ಇದು ನಾನು ಮಾಡ್ತಿರೋದು ಕರೆಸ್ಪಾಂಡಿಂಗ್ ಆ್ಯಂಗಲ್ಲು ಹೆಂಗೆ ಮಾಡೋದು ಅಂತ, ಅದು ಪ್ರೊಟೆಕ್ಟರಲ್ಲಿ ತೋರಿಸ್ತೀನಿ ಬನ್ನಿ. ಓಕೆ ಫ್ಯಾಮ್, ಸೊ ಮಾಡಿದ್ದೀನಿ. ಅದು ಅನ್ಸಲ್ಲ ಈಗಲೇ, ಯಾಕಂದರೆ ಅದು ಒಣಗಬೇಕು. ಆಮೇಲೆ ಗಮ್ಮು ಆ ಕಡೆ ಈ ಕಡೆ ಟಚ್ ಆಗ್ಬಿಟ್ರೆ ಒಂದು ಸ್ವಲ್ಪ ಕಿತ್ಕೊಬಂದ್ಬಿಡುತ್ತೆ. ನೋಡಿ, ಇದು ಆ ಪೈಪ್ ಹಾಕ್ದಾಗ ಇಲ್ಲಿ ಕಿತ್ಕೊಬಂದ್ಬಿಡುತ್ತೆ. ಅದಕ್ಕೆ ಈಗ ಬಿಟ್ಟಿದ್ದೀನಿ, ಇದು ಒಣಗಲಿ. ಆಮೇಲೆ ಇಲ್ಲೂ ಒಂದು 3-4 ಇದು ಪ್ರೊಟೆಕ್ಟರು ಈ ಥರ ಮಾಡಿದೆ. ಯಾಕಂದರೆ ಇಲ್ಲಿ ನೋಡಿ, ಈ ಥರ ಜಾಮೆಟ್ರಿ ಬಾಕ್ಸಲ್ಲಿ ಇಲ್ಲಿ ಅದು ಕಂಪಾಸ್ ತಗೊಳಕ್ಕೆ ಚುಚ್ಚಕ್ಕೆ ಹೋದೆ, ಇದೇ ಬ್ರೋಕ್ ಆಗ್ಬಿಡ್ತು. ನಮ್ಮಮ್ಮ ಅಂದಿರೋ ಅದನ್ನ ಸೀಸ್ಬೇಕು, ಆಮೇಲೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತಂದರು. ಅದಕ್ಕೆ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಅವ್ರು ಈಸ್ಕೊಂಡ್ರೆ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ ಅಷ್ಟೇ. ಬನ್ನಿ ಈಗ ಊಟ ಮಾಡ್ಕೊಂಬಂದು ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ಯಾಮ್, ಸೊ ಮಧ್ಯಾಹ್ನ ಊಟ ಮಾಡಿ ಆಟಾಡಕ್ಕೆ ಹೋದೆ. ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಟಾಡಕ್ಕೆ ಹೋದೆ. ಅಲ್ಲಿ ಕ್ರಿಕೆಟ್ ಏನು ಆಡಲಿಲ್ಲ, ಬಿಸ್ನೆಸ್ ಆಡ್ತಿದ್ವಿ. ಅಂದರೆ ಮಾಮೂಲಿ ಗೇಮ್ ಬರುತ್ತೆ, ಅದು ಲೂಡೋ ಆಡ್ತೀವಿ ನೋಡಿ, ಆ ಥರ ಬರುತ್ತೆ, ಆಡ್ತಿದ್ದೆ ಅಲ್ಲೇ. ಆಮೇಲೆ 6 ಗಂಟೆಗೆ ಬಂದೆ. ಈಗ ಮನೇಲಿದ್ದೀನಿ. ಈ ಆ್ಯಕ್ಟಿವಿಟಿ ಎಲ್ಲಿದು, ಇಲ್ಲಿ ಮಡಗಿದ್ದೀನಲ್ಲ ಆ್ಯಕ್ಟಿವಿಟಿ, ಅದನ್ನು ಅಲ್ಲಿ ಕೆಳಗೆ ಮಡಗಿದ್ದೆ. ಇವಳು ಅದನ್ನು ಎತ್ಕೊಂಡು ಇದೇನಿಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ಕಿತ್ತಾಕಿದ್ಲು. ಪುನಃ ನಾನು ಅವಳೇ ಹಾಕ್ಕೊಟ್ಲು ನನಗೆ. ಇದೆಲ್ಲ ಮಡಗಿದ್ದೀನಿ, ಒಣಗೈತೆ ಅನಿಸುತ್ತೆ ಇದು. ನಾಳೆ ಫಿಕ್ಸ್ ಮಾಡ್ತೀನಿ, ಯಾಕಂದರೆ ಈಗ ಆಗಲ್ಲ, ಮನಿಕೋಬೇಕು. ಫುಲ್ಲು ಮಳೆ ಬರ್ತಿದೆ ಜೋರಾಗಿ. ಬನ್ನಿ. ಓಕೆ ಫ್ಯಾಮ್, ಸೊ ಅಂಗಡಿಗೆ ಬಂದಿದ್ದೀನಿ. ಫುಲ್ಲು ಮಳೆ ಬರ್ತಿದೆ, ಅದಕ್ಕೆ ಕರೆಂಟ್ ತೆಗೆದಿದ್ದಾರೆ. ಈಗ ನಮ್ಮಪ್ಪನ ಅದಕ್ಕೆ ಹೋಗ್ಬೇಕು. ಬನ್ನಿ, ನಮ್ಮಪ್ಪನ ಕಳ್ಸೋದನ್ನ ಅಂಗಡಿ ನೋಡ್ಕೊಳ್ಳೋಣ.
ಫ್ಯಾನ್ಸು ಅಪ್ಪ ಬಂದರು. ಮನೆಗೆ ಬಂದೆ, ಮೊಟ್ಟೆ ತಗೊಂಡು ಬಂದೆ. ಯಾಕಮ್ಮ ಆಮ್ಲೆಟ್ ಮಾಡಿಸು ಅಂತಂದರು, ಅದಕ್ಕೇ. ಇಲ್ಲಿ ನೋಡಿ ಗೈಸ್, ನಾನು ವೀಡಿಯೋ ಮಾಡೋ ಹೊತ್ತಿಗೆ ಸುಮ್ಮನೆ ಮಾತಾಡೋದು ಆ ಥರನೇ ಮಾಡ್ತಾರೆ. ಮೊಟ್ಟೆ ತಗೊಬಂದೆ ಆಮ್ಲೆಟ್ ಮಾಡಿ ಅಂತಂತ. ಇಲ್ಲಿ ಬಜ್ಜಿ ಮಾಡ್ತಿದ್ರು. ಏನು ಬಜ್ಜಿ ಮಾಡ್ತಾರೆ ಅಂತ ನೀವೇ ನೋಡಿ. ಏನು ಬಜ್ಜಿ? ಯಾವ ಮೆಣಸಿನ್ಕಾಯಿ ಇದು? ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾವ್ರ. ಕೈಯೆಲ್ಲ ಉರ್ಸಕ್ಕೆ. ಆದ್ರೆ ಅಷ್ಟೊಂದು ಏನು ಉರಿಟ್ಟಿಲ್ಲ. ಅಂದ್ರೆ ಒಳಗಿರೋದು ನೋಡಿ, ಇಲ್ಲಿ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದಾರೆ. ಇದು ಬರೀ ಮೇಲ್ಗಡೆ ಈ ಪಾಟ್ ಇರೋದು ಮಾತ್ರ ಅದು ಹಾಕ್ತಾ ಇರೋದು. ಬಜ್ಜಿ ಮೆಣಸಿನ್ಕಾಯಿ ಮತ್ತೆ ಮೊಟ್ಟೆ ಮಜಾ ಮಾಡ್ಬೋದು. ಮೊಟ್ಟೆ ಬಜ್ಜಿ ಮಾಡಿದ್ರೆ ಮೊಟ್ಟೆ ಕ್ಯಾನ್ಸಲ್ ಮಾಡ್ಬೇಕಂತೆ, ಮೊಟ್ಟೆ ಮಾಡಿದ್ರೆ ಬಜ್ಜಿ ಕ್ಯಾನ್ಸಲ್ ಮಾಡ್ಬೇಕಂತೆ. ಬಜ್ಜಿ ಏನು ಮಾಡ್ತಾರೆ ನನಗೆ ಗೊತ್ತಿರತ್ತೆ. ಬನ್ನಿ ಕ್ಲೈಸ್, ಮುಂದಿನ ಕಂಡು ಮಾಡ್ತೀನಿ. ಓಕೆ ಫ್ಯಾಮ್, ಸೊ ಅಪ್ಪನ ಊಟಕ್ಕೆ ಕಳಿಸಿ ಆಮೇಲೆ ಪುನಃ ನಾನು ಬಂದೆ. ಟೈಮ್ ಬಂದು 10 ಗಂಟೆ ಆಗೋಯ್ತು. ಈಗ ಬಾಗ್ಲಾಕ್ಬಿಟ್ಟು ಬರ್ತಾರೆ. ನಂದು ಇನ್ನೂ ಊಟ ಆಗಿಲ್ಲ. ಫೈನಲಿ ಮಾಡಿದ್ದಾರೆ ನೋಡಿ ಅಲ್ಲಿ. ಇದು ಏನದು ಅಮ್ಮ? ಮೊಟ್ಟೆ ಮತ್ತು ಮೊಟ್ಟೆ ಬೋಂಡ ಅಂತೆ. ಅದನ್ನು ಮೊಟ್ಟೆ ಬಜ್ಜಿ ಅಂತೆ. ಸ್ಟ್ರೀಟಲ್ಲಾದರೆ ಅದನ್ನು ಕುಯ್ದುಬಿಟ್ಟು ಉಪ್ಪು ಖಾರ ಹಾಕಿ ಕೊಡ್ತಾರೆ. ಆದರೆ ಇಲ್ಲಿ ಆ ಥರ ಏನು ಮಾಡೋಣ, ಟೈಮ್ ಆಗೋಗಿದೆ, ತಿನ್ಕೊಬಿಡೋದ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್. ಸಿ ಯು ಟುಮಾರೋ, ಅಂದರೆ ನಾಳೆ. ಬಾಯ್.